Good morning, everybody. ಚಾಲು ಆತ ಯವ್ವ ನಿಂದು. ಇವತ್ತು ನನ್ನ ಲಾಸ್ಟ್ ಡೇ ಅದ ಮತ್ತು ಅದ್ರ ಸಂಬಂಧ ಇದು ಸರಸರಿ ನನ್ನ ವಿಡಿಯೋ ಫೋನ್ ಸಂಬಂಧ ಅಡ್ಡಿ ಆಗತ್ತದು. ಇಷ್ಟು ಯಾಕೆ ಹಾಕಿದೀನಿ ನೋಡಿ ಹಾಕ್ತೀನಿ ಅಂತ ಹೇಳಿ ನೀನು. ಅದು ನನಗೆ ಬೇಕಾಗಿತ್ತು ಅಷ್ಟು ಇಷ್ಟ ಆಕಿತ್ತು ಕರೆಕ್ಟ್ ಆಕಿದ್ದಿ. ನಾವು ಪಡ್ ಮಾಡತ್ತೀವಿ, ನನ್ನ ಫೇವ್ರೇಟ್ ಅದು. ಇವತ್ತು ನಮ್ಮ ಲಾಸ್ಟ್ ಡೇ ಅದ, ಅದಕ್ಕೆ ನಮ್ಮ ಅವ್ವ ನನಗೆ ಪಡ್ ಮಾಡತ್ತ. ಅರ್ಧ ಕೆಲಸ ಅಂತೂ ನನಗೆ ಹಚ್ಚತ್ತ. ಆಮೇಲೆ ಎಲ್ಲ ಥರ ಉಂಡಿ ಎಲ್ಲ ಥರ ಎಲ್ಲಿ ಮಾಡತ್ತ ಅಂದ್ರು ಅದು ಯಾವುದಂದ್ರೆ ಕೊಬ್ಬರಿ ಉಂಡಿ, ಶೇಂಗಾ ಉಂಡಿ ಎಲ್ಲ ಮಾಡತ್ತ. ನಾ ಎಲ್ಲ ಹೆಲ್ಪ್ ಮಾಡತ್ತೀನಿ. ಈಗ ಹೆಲ್ಪ್ ಮಾಡೋದಂತಲ್ಲ ಈಗ ಮತ್ತೆ ಇದಕ್ಕೆ ಚಟ್ನಿಗೆ ಎಲ್ಲ ಈಗ ನೋಡ್ರಿ, ನಮ್ಮ ಕಡೆ ಪಡ್ಡಿಗೆ ಚಟ್ನಿ ಭಾಳ ಚಂದ ಮಾಡ್ತೀವಿ ನಾವು. ಹೆಂಗಂದ್ರೆ ಮಜ್ಜಿಗೆ ಕಟ್ಟಿಯೋದು, ಅದ್ರಾಗ ಪುಟಾಣಿ ಪುಡಿ ಮಾಡಿ ಹಾಕೋದು, ಆಮೇಲೆ ಸಣ್ಣಂಗೆ ಉಳ್ಳಾಗಡ್ಡಿ ಹೆರ್ಚಿ ಸ್ವಲ್ಪ ಒಗ್ಗರಣೆ ಹಾಕಿ, ಹಸಿ ಖಾರ ಒಣ ಖಾರ ಅದು ಹಾಕಿ, ಸ್ವಲ್ಪ ಸಕ್ಕರೆ ಹಾಕಿ ತಿರುಗಿಸಿ, ಕರಿಮೇವು ಹಾಕಿ ತಿರುಗಿಸಿ, ಅದನ್ನು ಅದು ಮಜ್ಜಿಗೆ ಮಾಡಿರ್ತೀವಲ್ಲ, ಪುಟಾಣಿದು ಹಾಕಿರ್ತೀವಲ್ಲ, ಪುಟಾಣಿ ಪುಡಿ ಅದ್ರಾಗ ಹಾಕ್ಬಿಡೋದು. ಅದು ಭಾಳ ಚಲೋ ಟೇಸ್ಟ್ ಆಕಿತ್ತು ಆ್ಯಕ್ಚುಲಿ. ಸೊ ಈಗಂತರೂ ಅಷ್ಟು ಐತಿ. ಆ್ಯಂಡ್ ನಂಗೆ ಭಾಳ ಹಸು ಆಗೈತಿ. ಅಣ್ಣ 11ಕ್ಕೆ ನನ್ನ ಫ್ರೆಂಡಿಗೂ ಬೆಟ್ಟಾಗಕ್ಕೆ ಹೋಗ್ಬೇಕು, ಅವಾಗೂ ತಿನ್ಬೇಕಲ್ಲ. ಅದಕ್ಕೆ ನಾ ಈಗ ತಿಂದೆ ಅಂದ್ರೆ ಅಲ್ಲಿ ತಿನ್ನಕ್ಕೆ ನನಗೆ ಜಾಗ ಇರ್ತೈತೆ ಹೊಟ್ಟಾಗ. ಮಕ್ಕನ ಮಮ್ಮಿ ನಾ ಇವತ್ತು ಹೊಂಟಿನಂದ್ರೆ ನಿಂಗೆ ಹೆಂಗೆ ಅನ್ಸತೈತಿ? ಚಲೋ ಭಾಳ ಸಂತೋಷ ಅನ್ಸಾತೈತಿ. ಒಂದು ದಿವಸ ಹೇಳು ಕೆಟ್ಟ ಅನ್ಸತೈತಿ ಅಂತ. Feeling should not be expressed. ನಮ್ಮಮ್ಮ ಏನೇನೋ ಗದ್ಲ ಮಾಡತ್ತ. ಏನು ಮಾಡತ್ತೀವಿ? ಉಳ್ಳಾಗಡ್ಡಿ ಹೊಳಾಗ್ತೀನಿ ಸಣ್ಣಗೆ. ಅದು ಎಂಥದಾರೆ ಮಷಿನ್ ಕೆಟ್ಟಿದ್ದಿರ್ಲಿ ನಮ್ಮ ಮಮ್ಮಿ ಕೈಯಾಗ ರನ್ ಹಾಕಿತ್ತು. ಅಂಜಿ ನನಗೆ ರನ್ ಆಗ್ತಾವು, ಮಕ್ಕಳೇ ಅಂಜೋದು. ನಿನಗೆ ಯಾರು ಅಂಜ್ತಾರ? ಮಷಿನ್ ಅಂಜತಾವ ನನಗೆ. ಇಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಅದು ಹೋಳಿ ಇಟ್ಟಾಳ ನಮ್ಮ ಮಮ್ಮಿ. ಹೋಳಿ ಹೆಂಗೆ ತೋರಿಸ್ತಾವ, ಹೆಂಗೆ ತಾ ಮಾಡ ಅಂದ್ರೆ ಹೆಂಗೆ ತೋರಿಸ್ತಾವ. ಸೊ ಇಲ್ಲೆಲ್ಲ ಆ್ಯಕ್ಚುಲಿ ಇವೆಲ್ಲ ಹಾಕಿ ನಾವು ಇದು ಮಾಡ್ತೀವಿ. ನಾ ಇಲ್ಲಿ ಈಗ ಇದೆ ಮಜ್ಜಿಗೆ ಮಾಡಿದ್ದನ ಅದ್ರಾಗ ಪುಟಾಣಿ ಪುಡಿ ಹಾಕಿನಿ. ಈಗ ಅದು ಒಗ್ಗರಣೆ ಮಾಡ್ತಾ, ಅದು ಆ್ಯಕ್ಚುಲಿ ನಾನೇ ಮಾಡಬೇಕು. ಅದು ಒಗ್ಗರಣೆ ಮಾಡ್ತಾ ಅದು ನಾವು ಅದ್ರಾಗ ಹಾಕ್ತೀವಿ. ಆಮೇಲೆ ತಿರ್ಗಿಸೋದು ಭಾಳ ಚಲೋ ಟೇಸ್ಟ್ ಆಗ್ತೈತೆ ಅದು. ಅದು ಆ್ಯಕ್ಚುಲಿ ಅಕ್ಕಿ ಪಡ್ಡಿಂದ ಹಿಟ್ಟಾಗ ಹಾಕತ್ತ. ಸೊ ಅವೆಲ್ಲ ಡ್ರೈ ಫ್ರೂಟ್ಸ್ ಇರ್ತಾವಲ್ಲ, ಈಗ ತುಪ್ಪದಾಗ ಹುರಿದು ಒಮ್ಮೆ ಮಾಡಿ ಚಂದ ಅನಿಸ್ತೈತಿ. ನಾ ಇರ್ಬೇಕಲ್ಲ ಟರ್ದೊಟ್ ಮಾಡಬಾರ್ದು. ಎಲ್ಲ ಅವರು ಹೆಂಗೆ ನೋಡ್ತಾರೆ ಪಾಪ, ಅವ್ರು ತಿಳ್ಕೊತಾರೀಗ. ಅವ್ರು ತಿಳ್ಕೊಂಡಾರೀಗ ನಾ ಲಕ್ಷ್ಮಿ ಅರ್ಧ ಮಾತಾಡ್ತಾ ನೋಡ್ರಿ. ಡ್ರೈ ಫ್ರೂಟ್ಸ್ ಏನದ ಎಲ್ಲ ತುಪ್ಪದಾಗ ಹುರಿಬೇಕು. ನೀ ಹೇಳ್ತೇನೆ ಹೆಂಗೆ ಮಾಡ್ತಾರ? ನನಗೆ ತಲೆ ಕೆಟ್ಟೈತಿ. ನನ್ನ ತಲೆ ಯಾವಾಗ ಕೆಟ್ಟಿರಲ್ಲ. ನಾ ಮಾಡಿ TT ಎಕ್ಸಾಮ್ಗೆ ಹೋಗ್ತಂಗ್ಯವ, ನೀನು ಆರಾಮನೆ ಇರ್ತೀನಿ. ಅವು ತುಪ್ಪದಾಗ ಹುರಿದು ಕೊಬ್ಬರಿ ಹೆಚ್ಚಿರ್ತೀವಲ್ಲ, ಅದ್ರಾಗ ಸ್ವಲ್ಪ ಬೆಲ್ಲ ಅದು ಹಾಕಿ ಕೊಬ್ಬರಿ ಮಾಡಿ ಆಣ ಮಾಡ್ಬೇಕು. ಒಮ್ಮೆ ಬೆಲ್ಲ ಹಾಕಿ ಎಲ್ಲ ಬೆಲ್ಲ ಆಣ ಮಾಡ್ಬೇಕು. ಸಾಸಿವೆ ಜೀರಿಗೆ ಹಾಕಿ ಇದ್ರಾಗ ಮಾಡಿ ಅದ್ರಾಗ ಬೆಳ್ಳದು ಇದು ಉರಿತು. ಬೈ ಅವು ಮೆಣಸಿನ್ಕಾಯಿ ಹಾರಿದವು. ಹಿಡಿ ಮಮ್ಮಿ ಆ ಕಡೆ ಆ ಕಡೆ. ಇವತ್ತು ನಮ್ಮ ಬಿಜಾಪುರದಾಗ ವೃಕ್ಷತವನ್ ಮಾಡ್ಯಾರ.
ಚಂದಾಗಿ ಹೇಳು ಅದ್ರ ಬಗ್ಗೆ. ಬಿಜಾಪುರ ಐತಿಹಾಸಿಕ ನಗರಿ, ಇತಿಹಾಸದ ನೀನೇ ಹೇಳು. ನಮ್ಮ BLD ಸಂಸ್ಥೆ. ಹೇಳು ನೀನೇ ಅಮ್ಮಿ, ಹೇಳು. ಹೋಗ್ಲಿ ಬಿಡ್ರಿ. ವೃಕ್ಷತೊಂದು ಮಾಡ್ಯಾರ ಇವತ್ತು, ಓಡೋದು ಮ್ಯಾರಥಾನ್ ಟೈಪ್. ಸೊ ನಮ್ಮ ಪಪ್ಪ ಅಲ್ಲಿ ಹೋಗ್ಯಾರ ಆ್ಯಂಡ್ ನಮ್ಮ ಮಮ್ಮಿನೂ ಹೊಂಟಿದ್ಲು, ಬಟ್ ಶಿ ಈಸ್ ನಾಟ್ ಫೀಲಿಂಗ್ ದ್ಯಾಟ್ ವೆಲ್ ಆ್ಯಂಡ್ ನನಗೆ ಇವೆಲ್ಲ ಸಾಮಾನು ಮಾಡಬೇಕಲ್ಲ, ಸೊ ಅಕ್ಕಿ ಹೊಂಟಿಲ್ಲ. ಎಣ್ಣೆ ಹಾಕು, ಸಾಸಿವೆ ಜೀರಿಗೆ ಹಾಕಮ್ಮಿ. ಇದಕ್ಕೆ ಫಸ್ಟ್ ಎಣ್ಣೆ ಹಾಕಬೇಕು. ನಾ ಇಲ್ಲಿ ಹಾಕೋದು ತೋರ್ಸಕ್ಕೆ ಆಗಂಗಿಲ್ಲ ನನಗೆ. ಹೆಂಗೆ ಹಿಡ್ಕೊಳ್ಳಿ, ಒಂದು ಕಡೆ ತಿನ್ನೋದು ಅದು, ಒಂದು ಕಡೆ ಮಾಡೋದು ಅದು. ಇದು ಪುಟಾಣಿ ಪುಡಿ ಅಷ್ಟೇ ಇರಲಿಲ್ಲ. ಸಾಸಿವೆ ಜೀರಿಗೆ ಎಣ್ಣೆ ಹಾಕು ಪಟಾಪಟ. ಸಮ್ ಟೈಮ್ಸ್ ಅನಿಸ್ತೈತಿ ನಾ ಯಾಕೆ ಇಟ್ಟು ಚಲೋ ಅದೀನಿ. ಜಗತ್ತು ಹೇಳ್ಬೇಕು ಚಲೋ ಅದಿರತ್ತ, ನಿಂದೇ ಹೇಳ್ಕೊಳ್ಳೋದಿಲ್ಲ. ಮಮ್ಮಿ ನಮ್ಮ ಪಪ್ಪ ಹಚ್ಚಾರ. ಹಾಂ, ಆಮ್ಯಾಗ ಲಕ್ಷ್ಮಿ ನಿನಗೆ ಸ್ವಲ್ಪ 100 ಗ್ರಾಮ್ ಬಾದಾಮ ಗೋಡಂಬಿ ಬೇಕೇನೆ? ಬೇಡ, ಆಕಿಗೆ ಬ್ಯಾಡ ಹತ್ತಿರಿ. ಅವು ಲಯನ್ ಡೇಟ್ಸ್ ಬೀಜ ಇರ್ಲಾರ್ದು ಲಯನ್ ಡೇಟ್ಸ್, ಬೀಜ ಇರ್ಲಾರ್ದು ಲಯನ್ ಡೇಟ್ಸ್ ಬೇಕಾಗ್ತ ನೋಡ್ರಿ. ಮತ್ತು ಗೋಡಂಬಿದು ಅದಾವ, ಅವನ್ನ ಕೊಡ್ತೀನಿ ನೋಡ್ರಿ ಮನ್ಯಾಗ. ಖಾರಿಕ್ ಒಂದು ತಗೋರಿ. ಆಮೇಲೆ ರವಾ ತಗೋರಿ, ಇದ್ರ ಜವಿಗೋದಿದ್ ರವಾ ಒಂದು 1.5 ಕಿಲೋ ನಮಗೆ ಮನೆಗೆ ಬೇಕಾಗ. ಇದನ್ನ ಮಾಡಿ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಅಕ್ಕಿನೂ ಮಾತಾಡೋವಾಗ ನಮ್ಮ ಪಪ್ಪ ಫೋನ್ ಮಾಡ್ಯಾರ, ಸೊ ಅವ್ರು ಅಲ್ಲಿ ಹೋಗಿದ್ದು ಫೋನ್ ರವಾ ತಗೋರಿ, ಖಾರಿಕ್ ತಗೋರಿ. ಬಿಸಿಲಾಗ ನನ್ನ ಸ್ಕಿನ್ ಇಷ್ಟೇ ಚಲೋ ಕಾಣ್ತೈತಿ ಅಂತ ಅನಿಸ್ತು. A1 ಅಂತ ಐತಿ ನೋಡೋದು, ಚಾಕ್ಲೇಟ್ ಕಲರ್ ಮ್ಯಾಲೆ ಯಾವ್ದು ಆರ್ಗ್ಯಾನಿಕ್ ನೈವೇದ್ಯಂ ಅಂತ ಐತಿದೆ. ಹಿಂಗೆ ಇಷ್ಟು ಸಣ್ಣಗೆ ಹೆರಚ್ಬೇಕು. ಸಾಸಿವೆ ನೈವೇದ್ಯಂ ಅಂತ ಐತಿ ನೋಡಿ. ಸ್ವಲ್ಪ ಇದು ಅದು ಏನಂತಾರ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕರಿಬೇವು ಸಣ್ಣ 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 ಇದು ಮಾಡಬೇಕು. ಎಣ್ಣೆಗ ಸಾಸಿವೆ ಜೀರಿಗೆ ಹಾಕಿ ಇದನ್ನ ಹಾಕಿ ಕೈ ಆಡಿಸ್ಬೇಕು. ಅಮ್ಮಿ, ನನ್ನ ಭಾಳಕ್ಕೊಂದು ಫ್ಯಾನ್ ಫಾಲೋವಿಂಗ್ಸ್ ನಿಂದ ಮತ್ತು ಪಪ್ಪನ ಸ್ಟೂಡೆಂಟ್ಸ್ ಅದಾರ. ಅವ್ರಿಗೆ ನಾನು ಹೇಳ್ಬೇಕತ್ ಮಾಡಿ ಏನು? ಹೇಳ್ಬೇಕಲ್ಲ ಮತ್ತೆ. ಹೇಳು ಬಡ ಬಡ. ನಿನ್ಗೆ ಈಗ ಹವಾ ಮೇಂಟೈನ್ ಮಾಡಕತ್ತಿಯಲ್ಲ, ಅದು ನನ್ನ ಸ್ಟೂಡೆಂಟ್ಸ್ ಅವರೆಲ್ಲರೂ. ಅರ್ಥ ಆತಾ? ನನ್ನ ಸ್ಟೂಡೆಂಟ್ಸ್ಲಿಂದ ನಿನಗೆ ಫಾಲೋವರ್ ಜಾಸ್ತಿ ಆಗೈತೆ ಹೊರತು ನಿಂದೇನೇ ಅಲ್ಲ. ಅದಕ್ಕಾಗಿ ನನ್ನ ಮಗಳಿಗೆ ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕಾಗಿ ಎಲ್ಲ ನನ್ನ ವಿದ್ಯಾರ್ಥಿಗಳು ಅವರಿವರನ್ನಾದ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ, ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳಿಗೆ ಎಲ್ಲೇ ಇರ್ರಿ, ಆರಾಮಿರ್ರಿ, ನೀವು ಯಾವತ್ತೂ ಯಶಸ್ವಿ ಆಗಿರಿ ನಿಮ್ಮ ಜೀವನದೊಳಗೆ. ಹಂಗೆ ನನ್ನ ಮಗಳಿಗೆ ನೀವು ಸದಾ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಅದೇನು ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಕೊಡ್ತಿರ್ತಾರಲ್ಲ ಹಂಗೆ ಕೊಡತ್ತೀರ. ಯಾಕ್ರೆ ಮಕ್ಕಳ್ರೆ ಯಾತಂದು ಬೈತಿರ್ತಿದ್ದಲ್ಲ, ನಾ ಅಕ್ಕಿನ ಕ್ಲಾಸಸ್ ಅಟೆಂಡ್ ಆಗಿನಿ, ಗೊತ್ತಿದ್ದಕ್ಕೆ ಹೆಂಗೆ ಬೈತಿದ್ಲಂತ. ನಾ ಈಗ ನಾಷ್ಟ ತಿಂತೀನಿ. ಹೆಂಗೆ ಮಾಡಿರ್ತಾಳೆ ನಮ್ಮ ಮಮ್ಮಿ. ಮಮ್ಮಿ ಚಲೋ ಮಾಡಿ ಇಲ್ಲ? ಬೇಕಂದ್ರೆ ತಿನ್ನು, ಬೇಡ ಬಿಡು. ನಡೀತಾವ ಜೀವನ ಇದನ್ನ ಹಿಡ್ಕೊಂಡು. ಪಡ್ಡು ಪಡ್ಡು ಪಡ್ಡು, ನಮ್ಮ ಮಮ್ಮಿ ಮಾಡಿದ ಪಡ್ಡು. ನಾ ಪಡ್ ತಿನ್ನಕ್ಕೆ ಬಂದಿನಿ ಬಿಜಾಪುರಕ್ಕೆ. ₹1000 ಖರ್ಚು ಮಾಡ್ಕೊಂಡು. ಆ್ಯಕ್ಚುಲಿ ಭಾಳ ಆಕೈತಿ, ಬಟ್ ಸ್ಟಿಲ್. ಆ್ಯಂಡ್ ನಮ್ಮ ಪದ್ಧತಿ ಹೆಂಗೆ ಪಡ್ ಐತಿ ಅಂದ್ರೆ ಇಂಥ ದೊಡ್ಡ ಬೌಲ್ ತಗೊಳ್ಳೋದು. ಪೈ ಎಲ್ಲಿಟ್ಟು ಸಾಂಬಾರು ನಿಮಗೆ ತೋರಿಸ್ತೀನಿ ತಡೀರಿ, ಅದು ಎಷ್ಟು ಚೆಂದಾಗೈತಿ. ಸಿ
ಇದು ಪುಟಾಣಿ ಸಾಂಬಾರ್ ಲೈಕ್ ಚಟ್ನಿ ಟೈಪೇ ಹಾಕೈತಿ. ಇಟ್ ವಿಲ್ ಬಿ ವೆರಿ ಟೇಸ್ಟಿ. ಆ್ಯಂಡ್ ಅಲ್ಲಿ ನಮ್ಮ ಮಮ್ಮಿ ಪಡ್ಡು ಹಾಕಾಕತ್ತ. ಆಲ್ಮೋಸ್ಟ್ ಸಂಡೇ ನಮ್ಮ ಮನ್ಯಾಗ ಪಡ್ಡೆ. ಸಮ್ಟೈಮ್ಸ್ ನಾವು ಇನ್ ಕೇಸ್ ನಮ್ಮ ಮಮ್ಮಿ ಹಿಟ್ಟು ಹಾಕು ಲಕ್ಷ್ಮಿ ಅಂತ ಹೇಳೋದು ನೆನಪು ಹಾರಿರ್ತಾಳೆ, ಅವಾಗ ನಾ ಹಾಕಿರಲ್ಲ. ಸೊ ಆ ಟೈಮ್ದಾಗ ಏನು ಮಾಡ್ತೀವಿ ನಾವು, ಪೂರಿ ಮಾಡಿದೆ ಅಂಥವು ಮಾಡ್ತೀವಿ. ಆ್ಯಂಡ್ ಅವಾಗ ಶ್ರೀ ಬಂದಿರ್ತಾಳೆ, ಅಕ್ಕಿನೂ ತಿನ್ನಕ್ಕೆ ಬಂದಿರ್ತಾಳೆ. ಈಗೇನದ ನಾ ತಿನ್ನಾಕ್ತೀನಿ. ಸೊ ನಿಮ್ಮದು ನಾಷ್ಟ ಆಗಿತ್ತು ಅಂತ ಅನ್ಕೋತೀನಿ ಎಲ್ಲರದು. ನಮ್ಮ ಪಪ್ಪ ವೃಕ್ಷತನ ಮುಗಿಸ್ಕೊಂಡು ಬಂದಾರ. ಅವ್ರನ್ನ ವಿಡಿಯೋ ಇನ್ಸ್ಟಾಗ್ರಾಮ್ದಾಗ ಸ್ಟೋರಿ ಹಾಕಿದೆ ನೋಡ್ರಿ. ಅವ್ರು ಡ್ಯಾನ್ಸ್ ಮಾಡ್ತಾರೆ, ಅದ್ರಾಗ ಭಾಳ ಕ್ಯೂಟ್ ಡ್ಯಾನ್ಸ್ ಮಾಡತ್ತಾರೆ. ಇವಾಗ ಕೈ ನುಸಾಕತ್ತು.